ಕಲಬುರಗಿ ಪ್ರತಿಷ್ಠಿತ ಕ್ರೈಸ್ತ ಮೆಥೋಡಿಸ್ಟ್ ಚರ್ಚ್ನ ಜಿಲ್ಲಾ ಮೇಲ್ವಿಚಾರಕರ ವಿರುದ್ಧ ಕ್ರೈಸ್ತ ಸಮುದಾಯದ ಮುಖಂಡರು ಪ್ರತಿಭಟನೆ ನಡೆಸಿದರು. ಕಲಬುರಗಿ ನಗರದ ವಿಜಯ ವಿದ್ಯಾಲಯ ಚರ್ಚ್ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದ ಕ್ರೈಸ್ತ ಬಾಂಧವರು ಚರ್ಚ್ನ ಜಿಲ್ಲಾ ಮೇಲ್ವಿಚಾರಕ ಸುನಂದ್ ಕುಮಾರ್ ಅವರನ್ನು ಚರ್ಚ್ನೊಳಗೆ ಪ್ರವೇಶಿಸಲು ಬಿಡದೆ ಆಕ್ರೋಶ ವ್ಯಕ್ತಪಡಿಸಿದರು. ಬಗೆಹರಿಸಬೇಕಾದ್ರೆ ಮ್ಯಾಲ ನಮ್ ಧರ್ಮಗುರು ಏನ್ ಅವ್ರಿಗೆ ಆದೇಶ ಮಾಡಿ ಕಳಿಸ್ಯಾರ, ಅವ್ರು ಬರ್ಲಿ ಬರತ್ತಾನೆ ಇವ್ರಿಗೆ ನಾವು ತಡೆ ಅಷ್ಟೇ ನೀವು ತಿಳ್ಕೊರಿ. ಸಂವಿಧಾನ ಇದ್ದಂಗೆ ಈ ವೇಳೆ ಮಾತನಾಡಿದ ಸಮುದಾಯದ ಮುಖಂಡ ಜ್ಞಾನಮಿತ್ರ ಸ್ಯಾಮುವೆಲ್ ಅವರು ಚರ್ಚ್ನ ಸಭಾಪಾಲನಾ ಸಮಿತಿಯ 19 ಜನರನ್ನ ಕಾನೂನು ಬಾಹಿರವಾಗಿ ವಜಾಗೊಳಿಸಿದ್ದಾರೆ. ಜಿಲ್ಲಾ ಮೇಲ್ವಿಚಾರಕ ಸುನಂದ್ ಕುಮಾರ್ ಸಭೆಗೆ ವಿರುದ್ಧವಾಗಿರುವ ನಿರ್ಧಾರಗಳಿಗೆ ಸಭಾಪಾಲನಾ ಸಮಿತಿ ಒಪ್ಪಿಗೆ ಸೂಚಿಸದ ಹಿನ್ನೆಲೆ ಈ ರೀತಿ ವಜಾಗೊಳಿಸಿ ಸರ್ವಾಧಿಕಾರಿಯಾಗಿ ವರ್ತಿಸುತ್ತಿದ್ದಾರೆ ಎಂದು ದೂರಿದರು. ಮತ್ತು ತಿಂಗಳ ಒಂದು ಪಾಸ್ಟರ್ಡ್ ಕಮಿಟಿ ಒಂದು ಮೀಟಿಂಗ್ ಇರ್ತೀರಿ, ಅದು ಕ್ಯಾಬಿನೆಟ್ ಮೀಟಿಂಗ್ ಇದ್ದಾಗ ರೀ ಚರ್ಚ್ ಹೋಗೋ ಭಾಗ ಎಲ್ಲಗಳನ್ನು ಅಲ್ಲಿ ಚರ್ಚೆ ಮಾಡಿ ಅಲ್ಲಿ ಮುಂದಿನ ನಿರ್ಧಾರಗಳು ತಗೋಬೇಕಂತ ಕಮಿಟಿ ಆದರು. ಅದಕ್ಕೆ ಇದು ಪಾಸ್ಟರ್ಡ್ ಕಮಿಟಿ ಅಂದರೆ ಕ್ಯಾಬಿನೆಟ್ ಇದ್ದಂಗೆ ಇದು. ಅಂಥ ಒಂದು ಕ್ಯಾಬಿನೆಟ್ನಲ್ಲಿ ಎಲ್ಲ ಡಿಸೈಡ್ ಮಾಡಿ ಮೀಟಿಂಗ್ ಮಾಡಿ ಎಲ್ಲ ಮಾಡಿದ್ದೀವಿ. ಬರದಿವಸನೇ ಇವ್ರೇನು ಮಾಡ್ಯಾರ, 19 ಜನ ಪಾಸ್ಟರ್ಡ್ ಕಮಿಟಿಯರನ್ನು ಅವರು ಡಿಸಾಲ್ವ್ ಮಾಡಿ ಕೋರ್ಟಿಗೆ ಹೋಗಿ ಕೇವೆಟ್ ಮಾಡಿದ್ದಾರೆ. ಅದಕ್ಕೆ ನಮಗೆ ಗೊತ್ತಿರಲಿಲ್ಲ ಅದು. ಆದರೆ ಡಿಸಿಪ್ಲಿನ್ ಏನು ಹೇಳ್ತದೆ, ನೀವು ಯಾವುದೋ ಸದಸ್ಯರನ್ನು ತೆಗಿಬೇಕಾದ್ರೆ ಮೊದಲು ಪೀಸ್ ಕಮಿಟಿಗೆ ಹೋಗ್ಬೇಕು. ಪೀಸ್ ಕಮಿಟಿಯಲ್ಲಿ ಡಿಸ್ಕಸ್ ಮಾಡಿ ಪಾಸ್ಟರ್ಡ್ ಕಮಿಟಿ ತರಬೇಕು. ಅಲ್ಲಿ ಡಿಸ್ಕಸ್ ಮಾಡಿ ಅವರಿಗೆ ಒಂದು ವಾರ್ನಿಂಗ್ ಕೊಟ್ಟು ಅವರಿಗೆ ನೋಟಿಸ್ ಕೊಟ್ಟು ಅವ್ರಿಗೆ ಮತ್ತೆ ಅಲ್ಲಿಂದ ಅವರು ತಿದ್ಕೊತಾರೋ ಇಲ್ಲ ಅನ್ನೋ ಉದ್ದೇಶದಿಂದ ತಿದ್ದಲಿಕ್ಕಂದ್ರೆ ಮತ್ತೆ ಅವರು ಪಾಸ್ಟರ್ಡ್ ಕಾನ್ಫರೆನ್ಸ್ ತಂದು ಅವ್ರನ್ನ ತೆಗಿಬೋದು. ಆದರೆ ಇಲ್ಲೇನು ಮಾಡಿಟ್ಟು ನಮ್ಮ ಡಿ ಸುನಂದ್ ರೆವರೆಂಡ್ ಅವರು ಜಿಲ್ಲಾ ಮೇಲ್ವಿಚಾರಕರು ತಮ್ಮ ಡಿಕ್ಟರ್ಶಿಪ್ ಅಂದ್ರೆ ಬಿಷಪ್ ಏನು ಹೇಳ್ತಾನೆ ಅದೇ ಥರ ಅಂದ್ರೆ ಅರ್ಥ ಏನಂದ್ರೆ ಇವರೆಲ್ಲರನ್ನ ಡಿಸ್ಮಿಸ್ ಮಾಡಿ ತೆಗೆದಾಕ್ಬಿಡ್ಬೇಕು. ಬಳಿಕ ಮಾತನಾಡಿದ ವಿಜಯ್ ಕೋರಿ, ಮೇಲ್ವಿಚಾರಕ ಸುನಂದ್ ಕುಮಾರ್ ಅವರು 25 ಜನ ಸದಸ್ಯರಲ್ಲಿ 19 ಜನರನ್ನ ಕಾರಣವಿಲ್ಲದೆ ವಜಾಗೊಳಿಸಿ ಹೊಸದಾಗಿ ಸದಸ್ಯರನ್ನ ನೇಮಕ ಮಾಡಿಕೊಡಲು ಮುಂದಾಗಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕ್ರೈಸ್ಟ್ ಸೆಂಟ್ರಲ್ ಮೆಥೋಡಿಸ್ಟ್ ಚರ್ಚ್ ಕಮಿಟಿ ಮೆಂಬರ್ ಆದ ನಾವು ಹಾಗೂ ಸಭಿಕರೆಲ್ಲ ನೋಡಿ, ಕ್ರೈಸ್ತ ಧರ್ಮ ಅಂದಮೇಲೆ ನಮ್ಮದೊಂದು ಸಿದ್ಧಾಂತಗಳು ಇರ್ತವೆ. ಏನು ಸಿದ್ಧಾಂತ? ಸೇವೆ ಮನೋಭಾವ, ತಾಳ್ಮೆ, ಪ್ರೀತಿ, ಶಾಂತಿ. ಇದು ಎಲ್ಲ ನಾವು ಯಾವುದೇ ಒಂದು ಬಡವರಾಗಲಿ ಅಥವಾ ಒಂದು ಸ್ಕೂಲ್ ನಡೆಸೋದಾಗಲಿ ನಾವು ಯಾವಾಗಾದ್ರೂ ಸೇವೆ ಭಾವನೆಯಿಂದನೇ ಇರ್ತೀವಿ. ಆದರೆ ಇವತ್ತು ನಮ್ಮ ಧರ್ಮಗುರುಗಳು ಅದೆಲ್ಲ ಮರೆತು ಬರೀ ಗ್ರೀಡಿನೆಸ್ ಆಗಲಿ, ಜಗ ಮಾರ್ಕೊಂಡು ತಿನ್ನೋದಾಗಲಿ, ಜನಗಳಿಗೆ ತಪ್ಪನ್ನು ಬೈಬಲ್ದು ವಾಕ್ಯಗಳು ತಗೊಂಡು ತಪ್ಪ ದಾರಿಯಲ್ಲಿ ನಡೆಸೋದಾಗಲಿ ಇದೆಲ್ಲನೇ ಮಾಡ್ತಾ ಇರ್ತಾರೆ ಹೊರತು ಯಾವುದೇ ಸೇವೆ ಮನೋಭಾವ ಅವ್ರ ಹತ್ರ ಇಲ್ಲ. ಅಹಂಕಾರ, ಅಹಮ್ಮು, ಗುಂಡಾಗಿರಿ. ಮತ್ತು ನಾವು ಯಾಕೆ ಸರ್ ನೀವು ಈ ಥರ ರೊಕ್ಕ ಎಲ್ಲ ಮಿಸ್ಯೂಸ್ ಮಾಡ್ತೀರಂದರೆ ನಾವು ತಿನ್ನಕ್ಕೆ ಕುಂತೀವಿ, ನಾವು ತಿನ್ನಕ್ಕೆ ಇದ್ದೀವಿ, ನಾವು ಸಭಾಪಾಲಕರು ಅಂತ ಕುಲ್ಲಾಗಿ ಮೀಟಿಂಗ್ದಾಗ ಹೇಳ್ತಾರೆ. ಅಷ್ಟು ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಇವ್ರು ನಿಂತಿದ್ದಾರೆ. ಇಂಥವರು ಕ್ರೈಸ್ತ ಹಿಂಬಾಲಕರು ಅಂತೂ ಅನ್ನೋಕ್ಕಾಗಲ್ಲ, ಇವರು ಕ್ರೈಸ್ತ ಸಭೆಯ ಸಭಾಪಾಲಕರು ಅಂತ ನಾವು ಆಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಯಾಕೆ ಇದು ನಮ್ಮ ಬೈಬಲ್ ಈ ಎಲ್ಲ ಕ್ವಾಲಿಟೀಸ್ ಇದ್ದವರಿಗೆ ಅವರಿಗೆ ಸಭಾಪಾಲಕರು ಅಂತ ಬೈಬಲೇ ಅಲ್ಲ ಅಂತ ಅಲ್ಲಾಗ ಹೇಳಿಸ್ತದೆ. ಇದು ನಾವು ಹೇಳ್ತಾ ಇಲ್ಲ, ನಮ್ಮ ಬೈಬಲಲ್ಲೇ ಇದೆ. ಸೊ ಅದಕ್ಕೆ ನಾವು ಈಗ ಬಂದಿರೋದು ಈ ಒಂದು ಸುಳ್ಳು ಸಭಾಪಾಲಕರಿಗೆ ನಾವು ನಮ್ಮ ಚರ್ಚಲ್ಲಿ ಎಂಟ್ರಿ ಕೊಡಲ್ಲ. ಅದಕ್ಕೆ ಅವ್ರು ಹೊರ ಹೋಗಲಿ, ನಮ್ಮ ಚರ್ಚ್ ಶಾಂತಿ ಪ್ರೀತಿಯಿಂದ ನಡೀಲಿ ಅಂತ ನಾವು ಒಂದೇ ಒಂದು ನಮ್ಮ ಪ್ರೊಟೆಸ್ಟ್ ಇದೆ. ತದನಂತರ ಮಾತನಾಡಿ ಸಂಧ್ಯಾರಾಜ್ ಸ್ಯಾಮುವೆಲ್ ಅವರು ಸುನಂದ್ ಕುಮಾರ್ ಮತ್ತು ಅವರ ಸಹೋದ್ಯೋಗಿಗಳನ್ನ ಸಭೆಗೆ ಸೇರಿಸುವುದಿಲ್ಲ, ಅಲ್ಲದೆ ಕ್ರೈಸ್ತ ಧರ್ಮದ ಮೌಲ್ಯ ಹಾಗೂ ಸಿದ್ಧಾಂತಗಳನ್ನು ಗಾಳಿಗೆ ತೂರಿ
ಮನಬಂದಂತೆ ವರ್ತಿಸುತ್ತಿದ್ದಾರೆ. ಕೂಡಲೇ ಮೇಲ್ವಿಚಾರಕ ಸುನಂದ್ ಕುಮಾರ್ ಸೇವೆಯಿಂದ ವಜಾಗೊಳಿಸಬೇಕು ಎಂದು ಒತ್ತಾಯಿಸಿದರು. ಅವರು ತಂದ ಕೇವೆಟ್ ಮೇಲೆ ನಾವು ಇವತ್ತು 11 ಆಗಸ್ಟ್ಗೆ ನಾವು ಸಭೆಯಲ್ಲಿ ಸಂಡೇ ದಿನ ಇದಕ್ಕೆ ಬಹಿಷ್ಕಾರ ಮಾಡಿ ಪ್ರತಿಭಟನೆ ಮಾಡ್ಬೇಕಂತೇಳಿ ನಾವು ನಿರ್ಧಾರ ತೊಗೊಂಡಿದ್ದೀವಿ. ಯಾಕಂದರೆ ಅವ್ರದ್ದು ಉದ್ದೇಶ ಚರ್ಚ್ ವಿರುದ್ಧವಾಗಿದೆ. ಇದು ಪಾಸ್ಟೆಡ್ ಕಮಿಟಿಯನ್ನು ಕೇವೆಟ್ ತಂದು 3 ತಿಂಗಳಲ್ಲಿ ಹೊಸ ಕಮಿಟಿ ರಚನೆ ಮಾಡಿ ಅವ್ರದ್ದು ಸ್ವಂತ ಲಾಭಕ್ಕಾಗಿ ಮತ್ತು ನಮ್ಮ ಮಿಷನರಿಗಳು ಕಟ್ಟಿದ ಆಸ್ತಿಗಳನ್ನು ಅದನ್ನು ಮಾರಾಟಕ್ಕೆ ಸಹಕಾರ ಮಾಡೋಕ್ಕೆ ಬಿಷಪ್ ಅವರಿಗೆ ಸಹಕಾರ ಮಾಡೋಕ್ಕೆ ಅವರು ಹೊಸ ಕಮಿಟಿ ರಚನೆ ಮಾಡೋಕ್ಕೆ ಅದೊಂದು ಕುತಂತ್ರ ನಡೆಸ್ತಾ ಇದ್ದಾರೆ. ಇದಕ್ಕೆ ನಾವು ಎಲ್ಲ ಸಭೆಕರು ಸೇರಿ ಇವತ್ತು ನಾವು ನಮ್ಮ ಸಭೆಯಲ್ಲಿ ಎಲ್ಲರೂ ಇದಕ್ಕೆ ಧಿಕ್ಕಾರ ಮಾಡಿದ್ದೀವಿ. ಅದಕ್ಕೆ ನಾವು ದೇವರಲ್ಲಿ ಬೇಡ್ತೀವಿ, ನಮ್ಮ ಆಸ್ತಿಗಳು ಉಳಿಬೇಕು, ಅದು ಅಭಿವೃದ್ಧಿ ಆಗಬೇಕು. ಅವ್ರ ಬಳಿ 1 ತಿಂಗಳಾಯ್ತು ಬಂದು ಅದ್ರ ಬಗ್ಗೆ ಯಾವುದೂ ಆಲೋಚನೆ ಇಲ್ಲ. ಬಂದ ತಕ್ಷಣ ನಮ್ಮ ಪಾಸ್ಟೆಡ್ ಕಮಿಟಿದವ್ರು ಕೇಳಿದ ತಕ್ಷಣ ಅವರಿಗೆ ಬೈಕಾಟ್ ಮಾಡಿ ಕೇಬೇಡ್ ತಂದು ನಮ್ಮ ಒಂದು ಚೌಕಟ್ಟಿನಿಂದ ಅವ್ರು ಹೊರಗೋಗಿದ್ದಾರೆ. ಯಾಕಂದರೆ ಒಂದು ಧರ್ಮಗುರು ಅಂದಮ್ಯಾಗ ಅವ್ರ ಹತ್ರ ನಾವು ನ್ಯಾಯ ಕೇಳೋಕೆ ಹೋಗ್ತೀವಿ, ಅವರೇ ಇನ್ನೊಬ್ಬರ ಹತ್ರ ಕಾಲು ಬಿದ್ದು ನ್ಯಾಯ ಕೇಳೋಕೆ ಹೋಗಿದ್ದಾರೆ. ಇದು ನಮ್ಮ ದುಃಖಕರದು ದುರಂಕರವಾದ ಸಂದೇಶ ಇದೆ. ಅದಕ್ಕೆ ದಯವಿಟ್ಟು ನಾವು ಹೇಳ್ತೀವಿ, ನಮ್ಮ ಮೆಥಡಿಸ್ಟ್ ಚರ್ಚ್ ಎಲ್ಲೆಲ್ಲಿದೆ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಸಭೆಕರು ಎಚ್ಚರಿಕೆ ಕೊಡ್ರಿ. ಈ ಥರ ಘಟನೆಗಳಿಗೆ ತಾವು ಅಪೋಸ್ ಮಾಡಿರಿ. ಯಾಕಂದರೆ ಈಗಿನ ದಿನಗಳಲ್ಲಿ ನಮ್ಮ ಮೆಥಡಿಸ್ಟ್ ಚರ್ಚ್ ಇನ್ ಇಂಡಿಯಾ ಏನು ಬ್ಯಾಂಗ್ಳೂರು ರೀಜನಲ್ ಕಾನ್ಫರೆನ್ಸು ಇಟ್ ಈಸ್ ರನ್ನಿಂಗ್ ಅಂಡರ್ ಪ್ರೈವೇಟ್ ಟ್ರಸ್ಟ್. ಪ್ರತಿಭಟನೆಯಲ್ಲಿ ಚರ್ಚ್ ಕಾರ್ಯದರ್ಶಿ ವಿಜಯ್ ಕುಮಾರ್, ಸೂರ್ಯಕುಮಾರ್, ಸಂಜಯ್ ದೇವಪುತ್ರ ಸೇರಿದಂತೆ ಕ್ರೈಸ್ತ ಸಮುದಾಯದ ಅನೇಕರು ಭಾಗವಹಿಸಿದ್ದರು.